ಎಸ್ ಆಪರೇಷನ್ ಬುರುಡೆ ಗ್ಯಾಂಗ್ ಈಗ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಆಪರೇಷನ್ ಬುರುಡೆ ಸಕ್ಸಸ್ ಆದಂತೆ ಕಾಣ್ತಾ ಇದೆ. ಧರ್ಮಸ್ಥಳ ಬುರುಡೆ ರಹಸ್ಯವನ್ನ ಭೇದಿಸಿದಂತೆ ಈಗಾಗಲೇ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ರೋಶ್ನಿ. ಯಾಕಂತಂದ್ರೆ ಸಾಕಷ್ಟು ಕುತೂಹಲ, ಅಷ್ಟೇ ಕೌತುಕವಾಗಿತ್ತು ಈ ಪ್ರಕರಣ. ಇವತ್ತು ಇನ್ನೂ ಎಕ್ಸ್ಕ್ಲೂಸಿವ್ ವಿಚಾರವನ್ನ ನಾವು ಇವತ್ತು ಜನರ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡೋಣ. ಧರ್ಮಸ್ಥಳ ಬುರುಡೆ ರಹಸ್ಯ ಭೇದಿಸಿದ SIT ಬಂಗ್ಲೆಗುಡ್ಡೆಯಿಂದ ಬುರುಡೆ ತಂದಿದ್ದೆ ವಿಠಲ್ ಗೌಡ. ಬುರುಡೆ ತೆಗೆಯುವ ವಿಡಿಯೋ ಮಾಡಿದ್ದ ವಿಠಲ. ಅಯ್ಯಯ್ಯೋ ವಿಠಲ, ಅರೇ ವಿಠಲ, ಸೌಜನ್ಯಳ ಮಾವ. ಈತನಿಗೆ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಬೇಕ್ರಿ. ವಿಠಲ ಗೌಡನಿಗೆ ಪ್ರದೀಪ್ ಗೌಡ ಎಂಬಾತ ಸಾತ್ ಭೂಮಿಯ ಮೇಲ್ಭಾಗದಲ್ಲಿ ಸಿಕ್ಕಿದಂತ ತಲೆಬುರುಡೆ, ಆತ್ಮಹತ್ಯೆ ಮಾಡಿಕೊಂಡ ಸ್ಥಿತಿಯಲ್ಲಿದ್ದ ತಲೆಬುರುಡೆ. ಜೊತೆಗೆ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ರೆಬಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬಂಗ್ಲೆಗುಡ್ಡ ಸ್ಥಳ ಮಹಾಜರು ವೇಳೆ ನಡೆದಿದ್ದೇನು? SIT ಅಧಿಕಾರಿಗಳೇ ಶಾಕ್ ಆಗಿದ್ದು ಯಾಕೆ? ರೆಬಲ್ ಟಿವಿಯಲ್ಲಿ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಅನ್ನ ನಾವು ನಿಮ್ಮ ಮುಂದೆ ಇಡ್ತೀವಿ. ಈಗ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್. SIT ಅಧಿಕಾರಿಗಳೇ ಶಾಕ್ ಆಗಿದ್ದು ಯಾಕೆ? ಎಸ್, ಇದು ಅಷ್ಟೇ ಕೌತುಕ, ಅಷ್ಟೇ ಕುತೂಹಲಕಾರಿ, ಅತಿ ದೊಡ್ಡ ಸುದ್ದಿ. ಇವತ್ತೇನಾಯ್ತು? ಆಕ್ಚುಲಿ ಏನಾಯ್ತು? ಎಲ್ಲರೂ ಕೂಡ ಊಹೆ ಮಾಡಿದ್ದೇ ಬೇರೆ, ಇವತ್ತು ಆಗಿದ್ದೇ ಬೇರೆ ರೋಶ್ನಿ. ಇದು ಏನಿದು? ತಮ್ಮನೇಲಿ ಈಗಾಗಲೇ ನೋಡಿರ್ತೀರಾ ನೀವು. ಇವತ್ತು ಮತ್ತೆ ಅಸ್ಥಿ ಪಂಜರ ಪತ್ತೆ ಆಯ್ತಾ? ಎಸ್, ಆಬ್ವಿಯಸ್ಲಿ. ಅದು ಹೇಗೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಬ್ರೇಕಿಂಗ್ ತಗೊಳ್ಳಿ. ಬಂಗ್ಲೆಗುಡ್ಡದಲ್ಲಿ ಮಹಾಜರು ವೇಳೆ SIT ಶಾಕ್ ಆಗಿದೆ. ಬಂಗ್ಲೆಗುಡ್ಡದಲ್ಲಿ ಮಹಜರು ವೇಳೆ SIT ಶಾಕ್ ಆಗಿದೆ. ಬಂಗ್ಲೆಗುಡ್ಡದಲ್ಲಿ ಹಲವು ಅಸ್ಥಿ ಪಂಜರಗಳು ಪತ್ತೆಯಾಗಿದೆ. ತಲೆಬುರುಡೆ ಸಹಿತ 5ಕ್ಕೂ ಹೆಚ್ಚು ಅಸ್ಥಿ ಪಂಜರ ಪತ್ತೆಯಾಗಿದೆ. ನೆಲದ ಮೇಲೆಯೇ ಸಿಕ್ಕಿರುವ ಅಸ್ಥಿ ಪಂಜರಗಳು. ಚಿನ್ನಯ್ಯನೇ ಈ ಸ್ಥಳ ತೋರಿಸಿದ್ದಾಗ ಮಾಹಿತಿ ಕೊಟ್ಟಿದ್ದ. SIT ತನಿಖೆ ವೇಳೆ ಮಾಹಿತಿ ನೀಡಿರುವ ವಿಠಲ್ ಗೌಡಗೆ ಮತ್ತೆ SIT ಅಧಿಕಾರಿಗಳ ಬುಲಾವ್. ಬಂಗ್ಲೆಗುಡ್ಡದಲ್ಲಿ ಮಹಜರು ವೇಳೆ SIT ಅಧಿಕಾರಿಗಳು ಶಾಕ್ ಆಗಿದ್ದಾರೆ. ಬಂಗ್ಲೆಗುಡ್ಡದಲ್ಲಿ ಹಲವು ಅಸ್ಥಿ ಪಂಜರಗಳು ಪತ್ತೆಯಾಗಿದ್ದೆ. ನೋಡಿ, ಅಬ್ಬಾ, ನಿಜವಾಗ್ಲೂ ಈ ರೀತಿಯಾಗಿ ಆಗುತ್ತೆ ಅಂತ ಅನ್ಸೇ ಇರ್ಲಿಲ್ಲ ಅಲ್ವಾ? ಸೀರಿಯಸ್ಲಿ ಇಷ್ಟು ದಿನ ಆದ್ಮೇಲೆ ಅಸ್ಥಿ ಪಂಜರಗಳು ಸಿಗುತ್ತಾ? ನಿಜವಾಗ್ಲೂ ಶಾಕಿಂಗ್ ಅಪ್ಡೇಟ್ ಇದಲ್ವಾ? ನೋಡಿ, ನೀವು ಊಹೆ ಮಾಡಿದ್ರಾ? ಇಲ್ಲ, ಸಾಧ್ಯನಾ? ನೀವು ಅನ್ಕೊಂಡಿದ್ರಾ? ನೋ. ಇವತ್ತು 5ಕ್ಕೂ ಹೆಚ್ಚು ಅಸ್ಥಿ ಪಂಜರಗಳು ಪತ್ತೆಯಾಗಿವೆ ಬಂಗ್ಲೆಗುಡ್ಡದಲ್ಲಿ. ಅಂದ್ರೆ ಅಸಲಿ ಮ್ಯಾಟರ್ ಏನು? ಅವತ್ತೇ ಪತ್ತೆಯಾಗಿದ್ವು, ಆದ್ರೆ ಅದು ರಿವೀಲ್ ಆಗಿರ್ಲಿಲ್ಲ, ಅಂದ್ರೆ ಗಮನಿಸ್ತಿರ್ಲಿಲ್ಲ, ಮತ್ತೆ ರಿವೀಲ್ ಆಗಿರ್ಲಿಲ್ಲ. ಇವತ್ತು ಹೋದಾಗ ಅವ್ರು ಊಹೆ ಮಾಡಿದಕ್ಕಿಂತ ಜಾಸ್ತಿ ಸಿಕ್ಬಿಟ್ಟಿದೆ ಅಷ್ಟೇ, ಬೇರೆ ಏನಿಲ್ಲ. ಚಿನ್ನಯ್ಯನೇ ಈ ಸ್ಥಳ ತೋರಿಸಿದಾಗಿ ಮಾಹಿತಿ. SIT ತನಿಖೆ ವೇಳೆ ಮಾಹಿತಿ ನೀಡಿರುವ ವಿಠಲ್ ಗೌಡ. ಜನರಿಗೆ ಈ ಮಟ್ಟಣ್ಣ ಲೈವ್ ಬಂದು ನಿಮಗೆ ಗೊತ್ತಾಗುತ್ತೆ ಸತ್ಯ. ಇವತ್ತು ಅವರೆಲ್ಲ SIT ಮುಂದೆ ತಲೆ ಬಗ್ಗಿಸಿ ನಿಂತು ಬಿಟ್ಟಿದ್ದಾರೆ. ಇವತ್ತು ಇವರು ಕೊಲೆ ಮಾಡಿರೋದು ಅಥವಾ ಇವರೇ ಆರೋಪ ಮಾಡ್ತಾ ಇದಾರಲ್ಲ, ಅತ್ಯಾಚಾರ ಆಗಿದೆ, ಕೊಲೆ ಮಾಡಲಾಗಿದೆ, ಹಾಗಾಗಿದೆ, ಹೀಗಾಗಿದೆ, ಅದರ ಶವ ಬುರುಡೆ ಅಂತ ಅಲ್ಲ. ಅದು ಸಹಜವಾಗಿ ಆತ್ಮಹತ್ಯೆ ಮಾಡಿಕೊಂಡಂತ ಬುರುಡೆಗಳನ್ನ ಇಟ್ಟುಕೊಂಡು ಇವರು ಏನು ಹುನ್ನಾರವನ್ನ ನಡೆಸಿದ್ರು ಅನ್ನೋ ಮಹಜರು ಪ್ರಕ್ರಿಯೆ ನಾಳೆ ಆಗುತ್ತೆ. ನಾಳೆ ಅದರ ಬಗ್ಗೆ ನಾವು ನಾನ್ ಸ್ಟಾಪ್ ಲೈವ್ ಬರುವ, ಅದು ಬಿಡಬಾರದು ಇವಾಗ, ಅಲ್ವೇ? ಎಸ್, ಮುಂದೆ ಬಂಗ್ಲೆಗುಡ್ಡೆಯಲ್ಲಿ ಹಲವು ಅಸ್ಥಿ ಪಂಜರಗಳು ಪತ್ತೆಯಾಗಿವೆ. ನಾಳೆ ಮತ್ತೆ ಬಂಗ್ಲೆಗುಡ್ಡೆಯಲ್ಲಿ ಸ್ಥಳ ಮಹಜರು ಆಗುವ ಸಾಧ್ಯತೆ ಇದೆ. ನಾಳೆ ಸ್ಟೆಲ್ಲಾ ವರ್ಗೀಸ್ ನೇತೃತ್ವದಲ್ಲಿ ಮಹಜರು ಸಾಧ್ಯತೆ ಇದೆ. ಅಸ್ಥಿ ಪಂಜರಗಳನ್ನ ವಶಕ್ಕೆ ಪಡೆದು FSLಗೆ ಕಳುಹಿಸೋ ಸಾಧ್ಯತೆ. ನೋಡಿ, ಯಾಕೆ ಈ ರೀತಿ ಆಗೋಯ್ತು ಅನ್ನೋದೇ ನಿಮಗೆಲ್ಲರಿಗೂ ಕೂಡ ಕುತೂಹಲ. ಬಂಗ್ಲೆಗುಡ್ಡೆಯಲ್ಲಿ ಹಲವು ಅಸ್ಥಿ ಪಂಜರಗಳು ಪತ್ತೆಯಾಗಿವೆ. ನಾಳೆ ಮತ್ತೆ ಬಂಗ್ಲೆಗುಡ್ಡೆಯಲ್ಲಿ ಸ್ಥಳ ಮಹಜರುವನ್ನು ಮಾಡುವಂತ ಸಾಧ್ಯತೆ ಇದೆ ನಿರಂತರವಾಗಿ.
ನಾಳೆ ಸ್ಟೆಲ್ಲಾ ವರ್ಗೀಸ್ ನೇತೃತ್ವದಲ್ಲಿ ಮಹಜರು ಸಾಧ್ಯತೆ. ಅಸ್ಥಿ ಪಂಜರಗಳನ್ನ ವಶಕ್ಕೆ ಪಡೆದು FSL ಗೆ ಕಳುಹಿಸೋ ಸಾಧ್ಯತೆ ಇದೆ. ರೋಷ್ಟಿ, ಇದು ಎಂತ ಅಪ್ಡೇಟ್ ಡೆವಲಪ್ಮೆಂಟ್ಸ್ ಅಂತಂದ್ರೆ, ಈಗ SIT ಕುತ್ಕೊಂಡು ಅದನ್ನ ಪರಾಮರ್ಶೆ ಮಾಡಿಕೊಂಡು ಅದನ್ನ FSL ತಗೊಂಡು ಕೊಡ್ತಾ ಇರ್ತಾರೆ. ನಿಜಕ್ಕೂ ಕೂಡ ಅದು ಸಹಜ ಸಾವ, ಆತ್ಮಹತ್ಯೆಗಳಿಂದನೇ ಆಗಿತ್ತಾ, ಅಥವಾ ಅಲ್ಲೇನಾದ್ರೂ ಬೇರೆ ನಡಿಬಾರ್ದು ನಡೆದಿತ್ತ ಬಂಗ್ಲೆಗುಡ್ಡದಲ್ಲಿ? ಯಾಕಂತಂದ್ರೆ SIT ಬೇರೆ ವಿಚಾರ ನಮಗೆ ಗೊತ್ತಿಲ್ಲ, ಶವ ಹೂತಿರೋದು ಗೊತ್ತಿಲ್ಲ. ಈಗ ಆತ ಶವ ಹೂತಿರೋ ಜಾಗದಲ್ಲಿ 6ನೇ ಪಾಯಿಂಟ್ ಅಲ್ಲಿ ಬಿಟ್ರೆ ಬೇರೆ ಎಲ್ಲೂ ಸಿಗಲಿಲ್ಲ. ಅದು ಬಿಟ್ರೆ ಬಂಗ್ಲೆಗುಡ್ಡಲ್ಲಿ ಸಿಕ್ಕಿದ್ದು, ಈಗಲೂ ಕೂಡ ಬಂಗ್ಲೆಗುಡ್ಡದಲ್ಲೇ ಸಿಗ್ತಾ ಇರೋದು. ಇನ್ನು ಮಿಕ್ಕಿದಂತ ಜಾಗದಲ್ಲಿ ಸಿಕ್ಕಿಲ್ಲ. ಸೊ ಹಂಗಾಗಿ ನಾವು ಅದು ಸಿಕ್ಕಿಲ್ಲ, ನಮಗದು ಬೇಡ. ಅದು ಷಡ್ಯಂತ್ರದ ಭಾಗನೋ ಮತ್ತೊಂದೋ ಮಗದೊಂದೋ ನಮಗದು ಗೊತ್ತಿಲ್ಲ. ಬಂಗ್ಲೆಗುಡ್ಡದಲ್ಲಿ ಸಿಗ್ತಾ ಇದೆಯಲ್ಲ. ನನ್ನ ಪ್ರಶ್ನೆ ಇಷ್ಟೇ, ನೀವು ಕೂಡ ಈ ಪಾಯಿಂಟ್ ಅನ್ನ ಬೇಕಾದ್ರೆ ಹಾಕೊಳ್ಳಿ, ಬರ್ಕೊಳ್ಳಿ ನೀವು ನನ್ನ ಪಾಯಿಂಟ್. ನಾನು ಈ ಪಾಯಿಂಟ್ ಅನ್ನ ಅವತ್ತಿಂದನೂ ಕೂಡ ಮಾಡ್ತಾ ಇದ್ದೀನಿ ರೋಶ್ನಿ. ಅವತ್ತು ಮೊದಲ ದಿನದಿಂದ ನೀವು ಜೊತೆಲಿದ್ದಾಗ ನೀವು ಪಕ್ಕ ಕೂತಾಗ ನಾನು ಮಾಡ್ತಾ ಇದ್ದೀನಿ. ಏನು ಅಂತಂದ್ರೆ ನನ್ನ ಪಾಯಿಂಟ್ ನೀವು ಸರಿನಾ ಇಲ್ವಾ ಹೇಳಿ. ಬಂಗ್ಲೆಗುಡ್ಡದಲ್ಲಿ ಒಂದಷ್ಟು ಆತ್ಮಹತ್ಯೆಗಳಾಗುತ್ತೆ ಅಂತ ಹೇಳಿ ಅಲ್ಲವರು ಹೇಳ್ತಾ ಇದ್ದಾರೆ. ಒಂದು ನಂಬಿಕೆಯಿಂದನೋ ಅಥವಾ ಏನೋ ಮತ್ತೊಂದು ಮಗದೊಂದು ಆಗುತ್ತೆ ಅಂತ. ಆತ್ಮಹತ್ಯೆಗಳು ಅಲ್ಲಿ ನಡೀತಾವೆ ಅಂದಾಗ ಅಲ್ಲಿನ ಸ್ಥಳೀಯ ಆಡಳಿತ, ಪಂಚಾಯತಿನೋ ಯಾವ್ದು ಪಂಚಾಯತಿ ವ್ಯಾಪ್ತಿಗೆ ಬರುತ್ತದೆ, ಅಲ್ಲಿನ ಸದಸ್ಯರು ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳೇನ್ ಕತೆ ಮೇಯಿಸ್ತಿದ್ರ? ವಾರ ಹೋಗಿ ನೋಡ್ಬೇಕು ತಾನೆ. ಪ್ರತಿ ವಾರವೂ ಕೂಡ ಒಂದು ವಿಸಿಟ್ ಕೊಡಬಾರ್ದೆ? ಅರಣ್ಯ ಪ್ರದೇಶ, ಜನನಿಬಿಡ ಪ್ರದೇಶ, ನಿರ್ಜನ ಪ್ರದೇಶ ಅದು ಯಾವುದು ಧರ್ಮಸ್ಥಳ ಅನ್ನೋದು ಅರಣ್ಯ ಭಾಗ, ಕಾಡಿನ ಭಾಗ. ಅಲ್ಲಿ ಏನಾರು ಆಗ್ತಾ ಇರ್ತವೆ. ಯಾರೋ ಹೋಗಿ ಪಾಪ, ಈಗ ಇಲ್ಲಿ ನಾನು ಕೊಲೆ ಅಂತ ನಾನು ನೇರವಾಗಿ ಹೇಳಕ್ ಹೋಗೋದಿಲ್ಲ, ಆಗಿರಬಹುದು ಅಥವಾ ಇಲ್ಲದೇ ಇರಬಹುದು, ಗೊತ್ತಿಲ್ಲ. ಇನ್ನು SIT ಇನ್ನಷ್ಟು ಈ ಬಗ್ಗೆ ತನಿಖೆ ನಡೆಸ್ತಾ ಇದೆ. ಆದ್ರೆ ಷಡ್ಯಂತ್ರಗಳಾಗಿರೋದು ಸತ್ಯ. ನಾವು ಅದು ಆ ಮಾತು ವಾಪಸ್ ಹಿಂದೂ ತಗೊಳ್ಳಲ್ಲ. 1-2 ಪಾಯಿಂಟ್ ಇಟ್ಕೊಂಡು ಷಡ್ಯಂತ್ರಗಳು ನಡೆದಿರೋದು 100% ಸತ್ಯ. ಅದನ್ನ ನಾನು ಇಲ್ಲ ಅಂತ, ಅದನ್ನೆಲ್ಲ ಭೇದಿಸ್ತಾ ಇದಾರೆ SIT ಗೆಲ್ಲ ಕಕ್ಕಿಸ್ತಾ ಇದಾರೆ. ಆದ್ರೆ ನಾನ್ ಹೇಳೋದು, ಬಂಗ್ಲೆಗುಡ್ಡದಲ್ಲಿ ಆತ್ಮಹತ್ಯೆಗಳಾಗುತ್ತೆ ಅಂತ ಗೊತ್ತಾ? ನಂಬಿಕೆಗಳಿದೆಯಾ? ಇದ ಮೇಲೆ ಯಾಕಲ್ಲಿ ಒಂದ್ಸಲಿನೂ ಕೂಡ ಸ್ಥಳೀಯ ಇವರು ಯಾರು ಪಂಚಾಯತಿಯವರಾಗ್ಲಿ, ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಯಾಕೆ ಹೋಗಿ ನೋಡಲ್ಲ? ಓಯ್, ರೀಸನ್ ಏನು, ಕಾರಣಗಳೇನು? ಅಂದ್ರೆ ಅಷ್ಟೊಂದು ನಿರ್ಲಕ್ಷ್ಯನ? ನಿಮಗೇನ್ ಅನ್ಸುತ್ತೆ? ಅಲ್ಲ, ನಿರ್ಲಕ್ಷ್ಯನ ಅಥವಾ ಬೇರೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಅಂದ್ರೆ ಒಂದು ಜಾಗದಲ್ಲಿ ಅಂದ್ರೆ ಅವರೇ ಇರ್ತಾರೆ, ಆ ಭಾಗದಲ್ಲಿ ಅವರೇ ದಿನನಿತ್ಯ ಅಲ್ಲೇ ಓಡಾಡ್ತಾರೆ, ಅಲ್ಲೇ ಅವ್ರು ಜೀವನ ಮಾಡೋದು, ಅಲ್ಲೇ ಟೈಮ್ ಕಳಿಯೋದು, ಅವ್ರ ಕೆಲಸ ಕಾರ್ಯಗಳು ಅಲ್ಲೇ ಎಲ್ಲ ಆಗ್ತಾ ಇರುತ್ತೆ. ಪಕ್ಕದಲ್ಲೇ ಏನೋ ಆಗ್ತಾ ಇದೆ, ಇಷ್ಟೆಲ್ಲ ಆಗ್ತಿದೆ ಅಂತಂದ್ರು ನಿಜವಾಗ್ಲೂ ಅವರೆಲ್ಲ ಹೇಗಿದ್ರು ಅಂತ ಗೊತ್ತಾಗ್ತಿಲ್ಲ. ನೋಡಿ, ಯಾವ್ದೋ ಒಂದ್ ಸಣ್ಣ ಪುಟ್ಟ ಪ್ರಾಣಿಗೆ ಏನೋ ಒಂದ್ ಆಗಿದೆ ಅಂತಂದ್ರೆ ನಾವುಗಳು ಹೋಗ್ತಾ ದಾರಿಯಲ್ಲಿ ಹೋಗ್ತಾ ನಮ್ಗೆ ಅಯ್ಯೋ ಏನಾಯ್ತು ಅಂತ ನೋಡ್ತೀವಿ, ಅಥವಾ ಯಾರಿಗೋ ಏನೋ ಆಯ್ತು ಅಂತಂದ್ರೆ ಖಂಡಿತ ಅಯ್ಯೋ ಏನೋ ಆಗಿರ್ಬೋದಲ್ವಾ ಅಂತ ಹೋಗಿ ನೋಡ್ತೀವಿ. ಇಷ್ಟೆಲ್ಲ ಏನೋ ಹೋಗಿ ಅಲ್ಲಿ ಸೂಸೈಡ್ ಮಾಡ್ಕೊಳ್ಳೋದು, ಆತ್ಮಹತ್ಯೆನೆ ಅಂತ ಹೇಳ್ತಿಲ್ಲ, ಆದ್ರೂ ಇಷ್ಟೆಲ್ಲ ನಡೀತಾ ಇದೆ, ಅಲ್ಲಿ ಏನೋ ಆಗ್ತಾ ಇದೆ ಅಂತಂದ್ರು ಕೂಡ ಯಾರು ಹೋಗಿ ನೋಡಿಲ್ವಾ? ಹೋಗಲಿ ವಿಚಾರಿಸ್ಬೇಕಲ್ವಾ? ಅಲ್ಲಲ್ಲ, ಇದನ್ನ ನಿರ್ಲಕ್ಷ್ಯ ಅನ್ಕೋಬೇಕಾ ಅಥವಾ ಬೇಕಂತ ಮಾಡಿರೋದು ಅನ್ಕೋಬೇಕಾ? ಇದು ನಿರ್ಲಕ್ಷ್ಯ. ಅಲ್ಲಿ ಸಹಜ ಸಾವೇ ಆಗಿರ್ಬೋದು ಅಥವಾ ಮತ್ತೊಂದೋ ಮಗದೊಂದು, ಆದ್ರೆ ಇದು ಕಂಪ್ಲೀಟ್ ನಿರ್ಲಕ್ಷ್ಯ. ಇಲ್ಲಿ ಸ್ಥಳೀಯ ಅಧಿಕಾರಿಗಳು ಕಂಪ್ಲೀಟ್ ಫೇಲ್ಯೂರ್ ಆಗಿದ್ದಾರೆ. ಇವತ್ತು ಹೋಗಿ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನೋದು ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಏನು ಮುಳೆ ಹುಡುಕಕ್ ಹೋಗ್ಬೇಕಿತ್ತ? ಇಷ್ಟ ದಿನ ನೀವು ಅದನ್ನ ನೋಡ್ಬಿಟ್ಟು ಅದಕ್ಕೇನು ಒಂದು ವ್ಯವಸ್ಥೆ ಮಾಡಬಾರ್ದ? ಹಿಂದೂ ಸಂಪ್ರದಾಯದಂತ ವಿಧಿವಿಧಾನಗಳನ್ನ ನೆರವೇರಿಸಬಾರ್ದ? ಇದು ಕಂಪ್ಲೀಟ್ ನಿರ್ಲಕ್ಷ್ಯ. ಇದು ಈ ಬಗ್ಗೆ ಸರಿಯಾದ ಕ್ರಮ ತಗೋಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಬ್ರೇಕಿಂಗ್ ನೋಡೋಣ. ಸಾಕ್ಷಿ ನಾಶವಾಗದಂತೆ SIT ಅಧಿಕಾರಿಗಳಿಂದ ಸೆಕ್ಯೂರಿಟಿ. ನೋಡಿ, ನಾವು ಇದನ್ನು ಗಮನಿಸಬೇಕಾಗುತ್ತೆ ರೋಶ್ನಿ. ಸಾಕ್ಷಿ ನಾಶ ಆಗ್ಬಾರ್ದು, ಹಂಗಾಗಿ ಇಲ್ಲಿ ಚಿನ್ನಯ್ಯನನ್ನ SIT ಕಾಪಾಡ್ತಾ ಇದೆ ಅಂತ ನನ್ನ ಒಂದು ಲೆಕ್ಕಾಚಾರ. ಶಿವಮೊಗ್ಗ ಜೈಲಲ್ಲಿ ಇಟ್ಟಿರೋದು ಇದೇ ಕಾರಣಕ್ಕೋಸ್ಕರ, ಸೇಫ್ ಆಗಿ ಅದ್ ಹೊರಗಡೆನೆ ಇರ್ಲಿ ಅಂತ. ಇಲ್ಲಿ ಈ ಜೈಲಲ್ಲಿ ಇರೋದು ಬೇಡ, ಇಲ್ಲಿ ಸಾಕ್ಷಿ ನಾಶಗಳಾಗೋ ಸಾಧ್ಯತೆಗಳಿರುತ್ತೆ. ತಗೊಳ್ಳಿ, ಸಾಕ್ಷಿ ನಾಶ ಆಗೋದಂತೆ SIT ಅಧಿಕಾರಿಗಳಿಂದ ಸೆಕ್ಯೂರಿಟಿ. ನೇತ್ರಾವತಿ ನದಿ ತೀರದ ಬಂಗ್ಲೆಗುಡ್ಡದ ಬಳಿ ಸೆಕ್ಯೂರಿಟಿ ಇದೆ. ನಿನ್ನೆ ವಿಠಲಗೌಡ ಕರೆದೊಯ್ದಿದ್ದ ಪ್ರದೇಶದ ಬಳಿ ಭದ್ರತೆ ಕೊಡಲಾಗಿದೆ. ಬಂಗ್ಲೆಗುಡ್ಡದ ಸುತ್ತಮುತ್ತ ಬೀಟ್ ಹಾಕ್ತಿರೋ ಪೊಲೀಸರು. ಸಾಕ್ಷಿ ನಾಶ ಆಗದಂತೆ SIT ಅಧಿಕಾರಿಗಳಿಂದ ಸೆಕ್ಯೂರಿಟಿ. ನೋಡಿ, ಸಾಕ್ಷಿ ನಾಶವಾಗದಂತೆ SIT ಅಧಿಕಾರಿಗಳಿಂದ ಇಲ್ಲಿ ಟೈಟ್ ಸೆಕ್ಯೂರಿಟಿ ಕೊಡಲಾಗ್ತಾ ಇದೆ. ನೇತ್ರಾವತಿ ನದಿ ತೀರದ ಬಂಗ್ಲೆಗುಡ್ಡದ ಬಳಿ ಸೆಕ್ಯೂರಿಟಿ ಇದೆ. ನಿನ್ನೆ ವಿಠಲಗೌಡ ಕರ್ಕೊಂಡು ಹೋಗಿದ್ರು. ಈ ಒಂದು ಪ್ರದೇಶದ ಬಳಿ ಭದ್ರತೆಯನ್ನ ಕೊಡಲಾಗಿದೆ. ಬಂಗ್ಲೆಗುಡ್ಡದ ಸುತ್ತಮುತ್ತ ಬೀಟ್ ಹಾಕ್ತಿದ್ದಾರೆ. ನೋಡಿ, ಇಷ್ಟೆಲ್ಲ ಆದ್ಮೇಲೆ
ಇವಾಗ ಬಂದ್ ಪೊಲೀಸ್ ಅವ್ರು ಬೀಟ್ ಹಾಕೋದು ಏನ್ ಪ್ರಯೋಜನನಾ ಅಂತ. ಈಗ ಧರ್ಮಸ್ಥಳ ಠಾಣಾ ಪೊಲೀಸರು ಈಗ ಬೀಟ್ ಹಾಕೋದಲ್ಲ, ಹಾ ಈಗ ಬೀಟ್ ಹಾಕ್ತಂಗ್ ಆಗ್ತಾ ಇಲ್ಲ ಇದು. ನೀವು ಬಂದ್ ಮಧ್ಯದಲ್ಲಿ ಬೆಟ್ ಹಾಕ್ತಂಗ್ ಆಗ್ತಾ ಇರೋದು ಇವಾಗ. ಆಗ್ತಾ ಇದೆ. ಅದೇ ಮತ್ತೆ ಯಾಕೆ ಹೇಳಿ, ಇಷ್ಟ ದಿನ ಎಲ್ಲೋಗಿದ್ರಿ ಸ್ವಾಮಿಗಳೇ ನೀವೆಲ್ಲ? ಇವಾಗ ಬೀಟ್ ಹಾಕೋದು SIT ಅವ್ರು ಬಂದು ಅಲ್ಲಿ ನೋಡ್ಬೇಕಾ? SITನೇ ಬರ್ಬೇಕಾಗಿತ್ತ ಅಂತ IPS ಆಫೀಸರ್ಸ್ ಗಳು ಬಂದು ಅಲ್ಲಿ ಮೂಳೆ ಎತ್ತೋ ಕೆಲಸ ಮಾಡ್ಬೇಕಿತ್ತ? ನೋಡಿ ಏನೋ ನಮ್ಗೆ ಅರ್ಥ ಆಗ್ತಾ ಇಲ್ಲಪ್ಪ, ಏನ್ ನಿರ್ಲಕ್ಷ್ಯ ನಡೆದಿದೆ ಇಲ್ಲಿ ಅಂತ. ಯಾವಾಗ ಬಂಗ್ಲೆಗುಡ್ಡದಲ್ಲಿ ಬುರುಡೆ ಸಿಕ್ತು ಅನ್ನೋದು ಗೊತ್ತಾಯ್ತೋ, ವಿಠಲ್ ಗೌಡ ಅನ್ನೋನು ಸೌಜನ್ಯ ಮಾವ ಈತ ಬುರುಡೆ ತಗೊಬಂದು ಕೊಟ್ಟು ಬುರುಡೆ ಬಿಟ್ಟಿರೋದು. ಇಷ್ಟೆಲ್ಲ ಬುರುಡೆ ಕತೆ ಕಟ್ಟಿರೋದು ಹೌದು ಅಲ್ವಾ? ಹೌದು ನೋಡಿ, ಇವ್ರೆ ವಿಠಲ್ ಗೌಡ ಸೌಜನ್ಯಳನ್ನ ಕೊನೆಯದಾಗಿ ನೋಡಿದಂತ ವ್ಯಕ್ತಿ. ಈ ವ್ಯಕ್ತಿಯನ್ನು ಒಂದ್ಸಲ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಬೇಕಲ್ವಾ? ಯಾವ್ಯಾವ ಹುತ್ತದಲ್ಲಿ ಯಾವ್ಯಾವ ಹಾವಿರುತ್ತೋ ಯಾರಿಗ್ ಗೊತ್ತು ಅಲ್ಲ. ಅದ್ರಲ್ಲೂ ಈ ಧರ್ಮಸ್ಥಳ ಕೇಸಲ್ಲಂತೂ ಅದಂತೂ ಎಕ್ಕೆ ಕಡಿಕೋ ತಿರುಗತ್ತದೆ. ಹೆಂಗೆ ಹೋದ್ರು ಹಿಂಗೋಗ್ ಹಂಗ್ ಬಂದ್ ಹಿಂಗ್ ಬಂದ್ ಎಕ್ಕೆ ಕಡಿಕ ಹೋದ್ರು ವಾಪಸ್ ಸೌಜನ್ಯಳಿಗೆ ಹೋಗುತ್ತೆ. ಆಮೇಲೆ ಇನ್ನೊಂದು ಡೈಲಾಗ್ ನಾನು ಪ್ರತಿ ಬುಲೆಟಿನ್ ಅಲ್ಲೂ ಹೇಳ್ತಾ ಇದ್ದೀನಿ. ಇನ್ನೊಂದು ಡೈಲಾಗು, ಇವ ಯಾರ್ಯಾರು ಬರ್ತಾರಲ್ಲ ಈ ಮನೆಗೆ ಅಂತ, ಹಂಗೆ ಅದೊಂದು ಡೈಲಾಗ್ ಇದೆಯಲ್ಲ, ಆ ಸಿನಿಮಾ ಡೈಲಾಗ್ ತರ ಎಲ್ಲಾರು ಒಬ್ಬೊಬ್ರು ಎಂಟ್ರಿ ಕೊಡ್ತಾ ಇದಾರೆ ಈ ಧರ್ಮಸ್ಥಳ ಪ್ರಕರಣಕ್ಕೆ. ಬರ್ಲಿ ಅದ್ ಯಾರ್ಯಾರು ಬರ್ತಾರೋ. ಅದ್ರಲ್ಲೂ ಟೋಟಲ್ ಅನ್ಎಕ್ಸೆಪ್ಟೆಡ್, ಯಾರೋ ಬಂದ್ ಏನೋ ಹೇಳ್ತಾರೆ. ಈಗ ನೋಡಿ, ವಿಠಲ್ ಗೌಡನ ಈ ರೀತಿಯಾಗಿ ಹೇಳುವಂತ ಸಾಧ್ಯತೆ ಇತ್ತು. ಒಂದು ಯೋಚನೆ ಮಾಡಿದ್ವಾ? 1% ನಾವು ಯೋಚನೆ ಮಾಡಿರ್ಲಿಲ್ಲ. ಆದ್ರೆ ಕೊನೆಗೆ ಏನಾಯ್ತು ನೋಡಿ.